ನಾವಿದೀಗ ಹಾವೇರಿ ಜಿಲ್ಲೆಯ ವರ್ಧಾ ನದಿಯ ದಡಿಯಲ್ಲಿದ್ದೇವೆ. ವರ್ಧಾ ನದಿ ಕಳೆದ ಒಂದು ತಿಂಗಳ ಹಿಂದೆ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಅಂದರೆ ಇಲ್ಲಿನ ಜನರಿಗೆ ಏನಪ್ಪ ಇದು 6ನೇ ತಿಂಗಳ 5ನೇ ತಿಂಗಳಲ್ಲಿ ಭರ್ತಿಯಾಗಬೇಕಿದ್ದ ವರ್ಧಾ ನದಿ ಇನ್ನೂವರೆಗೂ ಭರ್ತಿಯಾಗಿಲ್ಲ. ಅಂದರೆ ಮಳೆ ಕೊರತೆಯಿಂದ ವರ್ಧಾ ನದಿ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಇದರಿಂದ ರೈತರಿಗೂ ಕೂಡ ಸಾಕಷ್ಟು ಸಂಕಷ್ಟ ಎದುರಾಗಿತ್ತು. ಯಾಕಂತಂದರೆ ಮುಂದೆ ಹೇಗಪ್ಪ ನಾವು ಬೆಳೆಯನ್ನು ಬೆಳೆಯೋದು, ನೀರಿಲ್ಲದೆ ಮಳೆ ಆಗದೆ ಮಳೆಯ ಕೃಪೆ ಇಲ್ಲದೆ ಹೇಗೆ ಬೆಳೆಯುವುದು ಅನ್ನೋದು ಕೂಡ ಸಾಕಷ್ಟು ಚಿಂತೆ ಆಗಿತ್ತು. ಆದರೆ ಈಗ ಕಳೆದ ಒಂದು ವಾರದಿಂದ ಸತತವಾಗಿ ಸುರಿದ ಮಳೆಗೆ ವರ್ಧಾ ನದಿ ಈಗ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಇದರಿಂದ ರೈತರ ಮುಖದಲ್ಲೂ ಕೂಡ ಮಂದಹಾಸ ಮೂಡಿದೆ. ಯಾಕಂತಂದರೆ ಪ್ರತಿ ವರ್ಷವೂ ಕೂಡ ಈ ವರ್ಷ ನಾವು ಚೆನ್ನಾಗಿ ಬೆಳೆ ಬೆಳೆಯಬಹುದು ಎಂಬ ನಿಟ್ಟಿನಲ್ಲಿ ಈಗಾಗಲೇ ರೈತರು ಸಂತೋಷ. ಈಗ ನೀವು ನೋಡ್ತಾ ಇರ್ಬೋದು ಈ ದೃಶ್ಯದಲ್ಲಿ ವರ್ಧಾ ನದಿ ಯಾವ ರೀತಿ ಭರ್ತಿಯಾಗಿದೆ ಅಂದರೆ ಸಂಪೂರ್ಣವಾಗಿ ಈಗಾಗಲೇ ಭರ್ತಿಯಾಗಿದೆ. ಕಳೆದ 8 ದಿನಗಳಿಂದ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಈ ವರ್ಧಾ ನದಿ ಈಗಾಗಲೇ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಯಾವುದೇ ರೀತಿಯಾದಂಥ ರೈತರಿಗೆ ಇನ್ನು ಮುಂದೆ ತೊಂದರೆ ಆಗೋದಿಲ್ಲ. ತಮ್ಮ ಬೆಳೆಯನ್ನು ಆರಾಮವಾಗಿ ರೈತರು ಬೆಳೆದುಕೊಳ್ಬೋದು. ಯಾಕಂತಂದರೆ ಈ ಹಿಂದೆ ಸಾಕಷ್ಟು ರೈತರಲ್ಲಿ ಒಂದು ಚಿಂತೆ ಇತ್ತು. ಯಾಕಂತಂದರೆ ಪ್ರತಿ ವರ್ಷವೂ ಕೂಡ ವರ್ಧಾ ನದಿ ಬೆಳೆಯಿತು. ಆದರೆ ಈ ವರ್ಷ ಮಳೆ ಕಡಿಮೆ ಎಂದು ಕೂಡ ಸಾಕಷ್ಟು ಹವಾಮಾನ ಇಲಾಖೆ ಮಾಹಿತಿಯನ್ನು ನೀಡಿದ್ರು. ಆದರೆ ಅದನ್ನು ಈಗಾಗಲೇ ಆ ರೀತಿ ಒಂದು ಆಗಿದ್ದರಿಂದ ರೈತರಲ್ಲೂ ಕೂಡ ಒಂದು ರೀತಿಯಲ್ಲಿ ಚಿಂತೆಯಾಗುತ್ತೆ. ಯಾಕಂತಂದರೆ ಪ್ರತಿ ವರ್ಷ ಭರ್ತಿ ಆಗತ್ತಿದ್ದ ವರ್ಧಾ ನದಿ ಈಗ ಸಂಪೂರ್ಣವಾಗಿ ಖಾಲಿಯಾಗಿದೆ. ಅಂದರೆ ಅದು ಯಾವ ರೀತಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಅವರಿಗೆ ಚಿಂತೆ ಆಗಿತ್ತು. ಆದರೆ ಇದೀಗ ವರ್ಣನ ಕೃಪೆಯಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ. ಸಂಪೂರ್ಣವಾಗಿ ಮಳೆ ಆಗಿರೋದ್ರಿಂದ ವರ್ಧಾ ನದಿ ಭರ್ತಿಯಾಗಿದೆ. ಇದಿಷ್ಟು ಈಗ ನೀವು ನೋಡಿದ್ರಿ, ಈಗ ದೃಶ್ಯದಲ್ಲಿ ನೋಡಿದ್ರಿ ವರ್ಧಾ ನದಿ ಯಾವ ರೀತಿ ಹರಿತಾ ಇದೆ. ಅದರ ಹೆಚ್ಚಿನ ಹರಿವು ಇನ್ನೂ ಕೂಡ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನೂ ಕೂಡ ನೀರು ಹೆಚ್ಚಾಗುವ ಸಾಧ್ಯತೆ ಇದೆ. ವೀರೇಶ್ ಪಾಟೀಲ್, ಅಶ್ವಕ್ ನ್ಯೂಸ್, ಹಾವೇರಿ. ಇಷ್ಟು ವರ್ಷ ಅಂದರೆ ಪ್ರತಿ ವರ್ಷವೂ ಬೇಗ ತುಂಬ್ತಿತ್ರಿ ವರ್ಧಾ ನದಿ. ಈಗ ಕಳೆದ ಒಂದು 2 ತಿಂಗಳಿಂದ ವರ್ಧಾ ನದಿ ಖಾಲಿಯಾಗಿತ್ತು. ಈಗ ಮಳೆ ಆಗಿದೆ. ಏನು ಅನಿಸ್ತೈತಿ ಇದ್ರ ಬಗ್ಗೆ ನಿಮಗೆ ಭಾಳ ಖುಷಿಯಾಗಿತ್ತು ಸರ್. ಭಾಳ ಖುಷಿ ಆದರಂತ ಮುಂದೆ ನಮ್ಮ ರೈತರಿಗೆ ನಮ್ಮ ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕು ಒಳ್ಳೆಯ ಪೀಕನ್ನು ಇದ್ದವು, ಬೆಳೆಯನ್ನು ಬೆಳೀತಾರಂತ ನನಗೆ ಭಾಳ ಖುಷಿಯಾಗಿದೆ. ಆದರೆ ಮುಂದಿನ ಈ ದೇಗೇರಿ ತಡೆಯಿಂದ ಮಾತ್ರ ಅವರಿಗೆ ಮಳೆ ತುಂಬುತ್ತಿಲ್ಲ. ಅದಕ್ಕೆ ನಮಗೆ ನಮಗೂ ಕಷ್ಟ ಆಗಿತ್ತು ಅವರಿಗೆ. ಯಾಕಂದರೆ ಪೀಕೆಲ್ಲ ಹೋಗಿದೆ. ಈಗ ನದಿ ತುಂಬಿದ್ರಿಂದ ನಿಮ್ಗೆ ಪೀಕ್ ಬರ್ತಾವ ಭರವಸೆ ಐತಲ್ರಿ? ಈಗ ತುಂಬ ಭರವಸೆ ಇದೆ. ಎಲ್ಲ ರೈತರಿಗೆ ನಮಗೆ ಭಾರಿ ಖುಷಿಯಾಗಿದೆ. ಎಲ್ಲ ಒಳ್ಳೆ ನಮ್ಗೆ ದೇವರ ನಮ್ಗೆ ಆಶೀರ್ವಾದ ನಾವು ಕೊಟ್ಟಿರ್ತಾನೆ. ನಮ್ಗೆ ಭಾಳ ಅನುಕೂಲ ಐತೇನ್ರಿ ವರ್ಧಾ ನದಿ? ಇದೆ. ನಮ್ಮ ಭೂಮಿ ತಾಯಿ ನಮ್ಮ ಮಕ್ಕಳನ್ನು ನಮಗೆ ಬೆಳೆಸಿಕೊಟ್ಟಂತ ಈ ಮಕ್ಕಳು ಬೆಳೆಸಂತ ನಾವು ಪೀಕನ್ನು